ಆ ಚೀಟಿ ಅಮೌಂಟ್ ಕೊಟ್ಬಿಡ್ತೀನಿ ಮಗ, ಇವತ್ತು ಕೊಟ್ಬಿಡ್ತೀನಿ, ಮಿಸ್ ಮಾಡಲ್ಲ. 7 ಗಂಟೆ ಹೊತ್ತಿಗೆ ನಮ್ಮ ಹೆಂಗಸ್ರ ಹತ್ರ ಕೊಟ್ಟು ಕಳ್ಸ್ಬಿಡ್ತೀನಿ. ಇವಾಗ ಮಿಸ್ ಮಾಡಲ್ಲ. ನೆನ್ನೆ ನನ್ಗೆ ತುಂಬಾ ಬೇಜಾರಾಗೋಯ್ತು ಕೊಡ್ಬೇಕಂದೇಳಿ. ಇವಾಗ ಒಂದು ಗಾಡಿ ರೆಡಿ ಮಾಡ್ತಾ ಇದ್ದೀನಿ, ರೆಡಿ ಇದಾರೆ ಕಸ್ಟಮರ್. ಗಾಡಿ ರೆಡಿ ಆದ ತಕ್ಷಣ ಪೇಮೆಂಟ್ ತಗೊಂಡು ಸೀದಾ ಕೊಟ್ಟು ಕಳ್ಸ್ಬಿಡ್ತೀನಿ. ನಮ್ಮ ಹೆಂಗಸ್ರನ್ನೇ ಮನೆ ಹತ್ರ ಕಳ್ಸ್ಬಿಡ್ತೀನಲ್ಲ, 7 ಗಂಟೆಗೆ ಕಳ್ಸ್ಬಿಡ್ತೀನಕ್ಕ. ಆಯ್ತಕ್ಕ ಕಳ್ಸ್ಬಿಡ್ತೀನಿ. ರಜಾಕ್ ಬಾಯ್ ಬನ್ನಿ ಒಂದ್ ಸ್ವಲ್ಪ. ಓ ಏನ್ ಸಿದ್ದಣ್ಣ, 15 ದಿವಸದಿಂದ ಗಾಡಿ ಸರ್ವಿಸಿಗೆ ಬಿಡ್ತೀನಿ ಅಂತ ಹೇಳಿ ಬರ್ತೀನಿ ಅಂತ ಹೇಳಿ ಬರ್ಲೇ ಇಲ್ಲ. ಈ ಗಾಡಿ ತಗೊಂಡಿದ್ ನನ್ಗೆ ಇದೇ ಪ್ರಾಬ್ಲಮ್ ಆಗ್ಬಿಡ್ತು. ಒಂದ್ ಸ್ವಲ್ಪ ನೋಡಿ ಏನಾಗೈತೆ ಅಂತ. ಕೈಸರ್ವರೆಗೂ ಕ್ಯಾಚ್ ಕರ್ನೆ ಕಾಯ್ನೆ. ಏನಾಗಿದೆ ಬೈ? ಎಲ್ಲ ಕಟ್ಟಾಕ್ ಬಿಟ್ಟಿದೆ ನೋಡಿ, ರಸ್ಟ್ ಬಂದ್ಬಿಟ್ಟಿದೆ ಎಲ್ಲ. ರನ್ನಿಂಗ್ ಅಲ್ಲಿ ಕಟ್ಟಾಕ್ ಬಿಟ್ರೆ ಚೈನು ಪ್ರಾಣಕ್ಕೆ ಅಪಾಯ. ನೀವು ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಬಂದು ಸರ್ವಿಸ್ ಮಾಡಿಸ್ಕೊಂಡ್ರೆ ಇವೆಲ್ಲ ಪ್ರಾಬ್ಲಮ್ ಬರಲ್ಲ. ಅಯ್ಯಪ್ಪ, ಪ್ರಾಣಕ್ಕಪ್ಪ ಏನ್ ಬಡಿಕಂಡ್ರಿ ರೀ ಮಾಡ್ರಿ. ಟೈರ್ ನೋಡಿ, ಟೈರ್ ಬಂದ್ಬಿಟ್ಟು 90% ಫ್ಲಾಟ್ ಆಗಿ ಹೋಗ್ಬಿಟ್ಟಿದೆ. ಮಳೆಗಾಲ ಬೇರೆ. ಈಗ ಸದ್ಯಕ್ಕೆ ಏನಾರ ಮಾಡ್ಕೊಡಿ. ಎಸ್ಕಿಟ್ ಆಗಿ ಬಿದ್ರೆ ಏನ್ ಮಾಡ್ತೀರಾ? ಕೈಕಾಲ್ ಕೊಳ್ತೀರಾ? ಮೈನ್ ಸಾಮಾನ ಕಟ್ಟಾಕ್ ಬಿಟ್ಟಿದೆ ಇಲ್ಲ. ಸಾಮಾನು ಕೈಗೆ ಬಂದ್ಬಿಟ್ಟಿದೆ. ಕರೆಕ್ಟ್ ಆಗಿ ಮಾಡಿ ಸ್ವಾಮಿ, ಕರೆಕ್ಟ್ ಆಗಿ ಹೇಳ್ರಿ. ಸಾಮಾನ್ ಅಂದ್ರೆ ಕಾರ್ಬೊರೇಟರ್ ಸಾಮಾನ. ಸರಿ ನಾನ್ ಏನ್ ಅನ್ಕೋ ಜೀವ ಜಂಜನ್ ಬಿಡ್ತು ಇವಾಗ. ನಿಮ್ಗೆ ಅನ್ನತ್ತೆ ಬಿಡಿ. ನೋಡಿ ಎಲ್ಲ ಇಂಜಿನ್ ಆಯಿಲ್ ಲೀಕ್ ಆಗಿ ಹೋಗ್ತಾ ಇದೆ. ಗ್ಯಾಸ್ಕೆಟ್ ಹೋಗ್ಬಿಟ್ಟಿದೆ ಅದು. ಆ ಕಡೆ ನೋಡಿದ್ರೆ ಸ್ಪಾರ್ಕ್ ಪ್ಲಗ್ ಎಲ್ಲ ಹೋಗ್ಬಿಟ್ಟಿದೆ, ಅದು ಚೇಂಜ್ ಮಾಡ್ಬೇಕು. ಅದು ಹೆಡ್ಲೈಟ್ ಬರ್ತಾ ಇದೆಯಲ್ವಾ? ಎಷ್ಟಾಗ್ಬೋದು ಪಲ್ಲ? ನೋಡೋಣ, ಇಷ್ಟ ಆಗತ್ತೆ ಹೇಳ್ತೀನಿ ನೋಡಿ. ಟೈರ್ 1800. ಟೋಟಲ್ 5500 ಆಗುತ್ತೆ. 1000 ರೂಪಾಯಿ ಫಿಟ್ಟಿಂಗ್ ಚಾರ್ಜಸ್. ಏನ್ ನನ್ ಕೂಲಿನಲ್ಲಿ 500 ರೂಪೀಸ್ ಬಿಡ್ತೀನಿ. ಸ್ಪೇರ್ ಪಾರ್ಟ್ ಅಲ್ಲ ಏನ್ ಸಿಕ್ಕಲ್ಲ ನಮ್ಗೆ. ಭಯ್ಯ, ಬೈಕ್ ಇರ್ಬೇಕೋ ಮಾರ್ಬಿಡ್ಬೇಕೋ? ನಾನು ಕರೆಕ್ಟ್ ಆಗಿ ಹೇಳ್ರಿ. ಗುರುವೆ, ಮಾರಿದ್ರೆ ಯಾರು ತಗೊಳ್ತಾರೆ? ಚೈನ್ ಪ್ಯಾಕೆಟ್ ಅನ್ನು ಟೈಟ್ ಮಾಡಿ ಒಂಚೂರು. ಸ್ವಲ್ಪ ಟೈಟ್ ಮಾಡ್ಕೊಡಿ. ಹೇಳ್ತೀನಿ ಆಮೇಲೆ, ನಾನು ಹೇಳ್ತೀನಲ್ಲ, ಟೈಟ್ ಮಾಡ್ರಿ. ಗಾಡಿ ಪೂರ್ತಿ ಜನ್ಮ ಪೂರ್ತಿ ತಳ್ಕೊಂಡ್ ಬರೋದು ತಳ್ಕೊಂಡ್ ಹೋಗೋದು ಆಯ್ತು. ಭಗವಂತ ಕುಷ್ಕ ಕೊಟ್ಟಾಗ ಬಿರಿಯಾನಿಗೆ ಆಸೆ ಬಿದ್ರೆ ರೈಸೂನು ಇಲ್ಲ, ಪೀಸೂನು ಇಲ್ಲ.